ನೀವೇನ್ ಅನ್ಕೊಂಡ್ಬಿಟ್ಟಿರ ಗೊತ್ತಾ? ನಾನು ಹಾರ್ಡ್ ವರ್ಕ್ ಮಾಡ್ಬಿಟ್ರೆ, ಕಷ್ಟಪಟ್ಬಿಟ್ರೆ ದೇವ್ರ ಒಂದಿನ ಕಣ್ಣು ಬಿಟ್ಬಿಡ್ತಾರೆ. ದೇವ್ರು ಬಂದ್ಬಿಟ್ಟು ತಥಾಸ್ತು ಮಗಳೇ, ತಥಾಸ್ತು ಮಗನೇ, ನಿನಗೇನಾದ್ರೂ ವರ ಬೇಕೆ ಅಂತ ಕೊಟ್ಬಿಡ್ತಾನೆ ಅಂತ. ಎಕ್ಸ್ಕ್ಯೂಸ್ ಮೀ, ಹೇಳ್ತೀನಿ ನೋಡಿ, ಈ ರೀತಿ ದೇವರಣೆ ಆಗಲ್ಲ. ಅದು ಕಲಿಯುಗದಲ್ಲಿ ಸತ್ರು ಆಗಲ್ಲ. ನಿಮ್ ಭ್ರಮೆ ಇದು. ಕಷ್ಟ ಕತ್ತೆನೂ ಪಡುತ್ತೆ. ಕಾಡಿನ ರಾಜ ಸಿಂಹ, ನೆನ್ಪಿಟ್ಕೊಳ್ಳಿ. ಕೇಳಿಸ್ತಾ ಇದೆ ಅಲ್ಲ? ಕಾಡಿನ ರಾಜ ಸಿಂಹ, ಕತ್ತೆ ಅಲ್ಲ. ಕತ್ತೆ ದನ ದುಡ್ದಂಗ್ ದುಡಿತೆ, 24 ಗಂಟೆ ಕಷ್ಟ ಪಡುತ್ತೆ ಕತ್ತೆ. ಕಾಡಿನ ರಾಜ ಅಲ್ಲ ಅದು. ಕಾಡಿನ ರಾಜ ಸಿಂಹ. ನಿಮ್ ಮೈಂಡ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈ ಯಾವ್ದೋ ಈ ಹೊಲಸು ಥಾಟ್ಸ್ ಗಳನ್ನ ಹಿಡ್ಕೊಂಡು, ಈ ಜಾಬಿನ್ ಥಾಟ್ಸ್ ಗಳು ಹಿಡ್ಕೊಂಡು, ಈ ಜಾಬ್ ಮೆಂಟಾಲಿಟಿ ಹಿಡ್ಕೊಂಡು, ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಹಿಡ್ಕೊಂಡು, ಈ ಪೂರ್ ಕ್ಲಾಸ್ ಮೆಂಟಾಲಿಟಿ ಹಿಡ್ಕೊಂಡು, ಈ ಹೊಲಸು ನೆಗೆಟಿವ್ ಮೆಂಟಾಲಿಟಿ ಹಿಡ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಬ್ಲೇಮ್ ಮಾಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋ ಡೌನ್ ಲೈನ್ ಗಳಿಗೆ ಬ್ಲೇಮ್ ಮಾಡಬೇಡಿ. ಅವರೆಲ್ಲ ದೇವ್ರಿದ್ದಾಗೆ, ಅವ್ರ ಮಗು ಇದ್ದಾಗ ಅವರು. ಅವ್ರಿಗೆ ಯಾರಾದ್ರೂ ಬೈದ್ರೆ ಅವ್ರು ಉದ್ಧಾರ ಆಗಲ್ಲ. ಅವ್ರಿಗೆ ಈ ದುಡ್ಡು ಬದ್ರೇನು ಉಳಿಯಲ್ಲ ಅವ್ರ ಕೈಲಿ. ಡೌನ್ ಲೈನ್ಸ್ ಅಂದ್ರೆ ಯಾರು? ನಿಮ್ ಮಕ್ಳಿದ್ದಂಗೆ, ಅವರು ಮಗು ಇದ್ದಂಗೆ. ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರಿಗೆ ಬೈಬೇಡಿ ಅವ್ರಿಗೆ. ನೀನ್ ಬದ್ಲಾಗು. ಬೈಕೊಳಂಗಿದ್ರೆ ನಿನಗ್ ಬೈಕೋ. ನಾನು ಇವತ್ತು ನನ್ನ ಸ್ಟೂಡೆಂಟ್ಸ್ ಯಾವನಿಗೂ ಬೈಯಲ್ಲ. ನಾನು ಅಪ್ಡೇಟ್ ಆಗ್ತೀನಿ. ಇನ್ನು ಹೆಂಗೆ ಅರ್ಥ ಮಾಡಿಸ್ಲಿ ಇವರಿಗೆ, ಇನ್ನು ಏನು ಉದಾಹರಣೆ ಕೊಡ್ಲಿ, ಇನ್ನು ಏನು ಕತೆ ಹೇಳಿ ಇವರಿಗೆ ಅಂತ ನಾನು ಅಪ್ಡೇಟ್ ಆಗ್ತೀನಿ. ಇದು ಒಬ್ಬ ಲೀಡರ್ ಮಾಡ್ಬೇಕಾಗಿರೋದು ಸ್ನೇಹಿತರೆ. ದಿಸ್ ಈಸ್ ದ ಇಂಪಾರ್ಟೆಂಟ್. ಈಗ ಯಾರೇ ಒಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರೂ, ಯಾರೇ ಬಿಸ್ನೆಸ್ ಮಾಡಿದ್ರೂ, ಚಪ್ಪಲಿ ಹೊಲೆಯೋ ಬಿಸ್ನೆಸ್ ಮಾಡ್ಲಿ, ಸಗಣಿ ಮಾರೋ ಬಿಸ್ನೆಸ್ ಮಾಡ್ಲಿ, ಮಣ್ಣು ಮಾಡೋ ಬಿಸ್ನೆಸ್ ಮಾಡ್ಲಿ, ಕೋಟ್ಯಾಧಿಪತಿ ಆಗ್ತಾನೆ. ಈ ಕಮಿಟ್ಮೆಂಟ್ ಐತಾ ನೋಡ್ಕೊಳ್ಳಿ ಮೊದಲು. ಈ ರೇಂಜಿಗೆ ಕಮಿಟೆಡ್ ಆಗಿದ್ದೀರಾ? ಈ ರೇಂಜಿಗೆ ನೀವು ಬಿಸ್ನೆಸ್ ಕಲಿತಾ ಇದ್ದೀರಾ? ಇಲ್ಲ. ಬಿಸ್ನೆಸ್ ಯಾವನಿಗೆ ಗೊತ್ತೇ ಇಲ್ಲ. ಬಿಸ್ನೆಸ್ ಇನ್ ABCDನೂ ಗೊತ್ತಿಲ್ಲ, ಗಂಧಗಳಿನೂ ಗೊತ್ತಿಲ್ಲ. 4 ಜನಕ್ಕೆ ಸೇರಿಸ್ಬಿಡ್ತಾರೆ, ಒಂದು 10,000 ರೂಪಾಯಿ ಬಂದ್ಬಿಡುತ್ತೆ. ನಾನು ಕಿಂಗ್ ಸರ್, 10,000 ರೂಪಾಯಿ ಬಂದು ಸರ್, ನೆಕ್ಸ್ಟ್ ಇಯರ್ ನೋಡಿ ಸರ್, ನೆಕ್ಸ್ಟ್ ಮಂತ್ ನೋಡಿ ಸರ್, ನಾನು ಹಂಗ್ ಮಾಡ್ತೀನಿ ಸರ್, ಹಿಂಗ್ ಮಾಡ್ತೀನಿ ಸರ್, ನನಗೇನು ಎಲ್ಲ ಗೊತ್ತು ಸರ್. ಅಯ್ಯೋ ಬಿಡಿ ಸರ್, ಮೀಟಿಂಗ್ ಎಲ್ಲ ಉದ್ದಾರ ಆಗ್ತಾರ, ಬುಕ್ ಓದಿದ್ರೆ ಉದ್ದಾರ ಆಗ್ತಾರ. ಈ ಗಾಂಚಲಿ ಬಂದ್ಬಿಡುತ್ತೆ. ಮೇಲೆ ಮೇಲೆ ಜಿಗ್ದಾಡ್ತಿರ್ತಾರೆ ಇವರು. ಇವ್ರು ಯಾವನು ಕೆಳಗಡೆ ಎಳೆಯವರೇ ಇರಲ್ಲ. ಯಾರ ಮಾತು ಕೇಳಲ್ಲ. ಅಪ್ಲೈನ್ ಮಾತು ಕೇಳಲ್ಲ, MD ಮಾತು ಕೇಳಲ್ಲ, ಕಂಪ್ನಿ ಮಾತು ಕೇಳಲ್ಲ, ಯಾವನಿಗೆ ಕೇಳಲ್ಲ. ಇವರೇ ಕಿಂಗು. ನೀನ್ ಅಷ್ಟು ಜಾಣ ಇದ್ದಿದ್ರೆ ನೀನ್ ಇಷ್ಟೊತ್ತಿಗೆ ಯಾವತ್ತೋ ಕರೋಡಪತಿ ಆಗ್ಬೇಕಾಗಿತ್ತು. ನೀನ್ ಜಾಣ ಇಲ್ಲದಕ್ಕೆ ನೀನ್ ಬಡವ ಇದೀಯಾ, ನೀನ್ ಕರೋಡಪತಿ ಆಗಿಲ್ಲ. ನೀನ್ ಅಪ್ಲೈನ್ ಹೇಳೋದ್ ಕೇಳು ಬದ್ಲು, ನೀನ್ ಲೀಡರ್ ಹೇಳೋದ್ ಕೇಳು, ನಿನ್ ಕಂಪನಿ ಹೇಳೋ ಸಿಸ್ಟಮ್ ಕೇಳು, ಬುಕ್ಸ್ ಓದು, ತಿಳ್ಕೊ. ನೀನ್ ಜಾಣ ಇಲ್ಲ. ನೀನ್ ಜಾಣ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ಹತ್ರ ದುಡ್ಡು ಇರ್ತಿತ್ತು. ನೀನ್ ಜಾಣ ಇಲ್ಲ, ನೀನ್ ದಡ್ಡ ಇದೀಯಾ. ಅಪ್ಡೇಟ್ ಆಗು, ಜಾಣ ಆಗು. ಹಿಂಗೆ 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 ತಿರುಗ್ತಾರೆ. ಸರ್ ನನ್ನ ಹತ್ರ ಆಲ್ರೆಡಿ 3 ಲಾಗಿನ್ ಆಯ್ತು ಗೊತ್ತಾ, ನಾನು ಆಲ್ರೆಡಿ 3 ಫ್ರಾಂಚೈಸಿ ಮಾಡ್ಬಿಟ್ಟೆ ಗೊತ್ತಾ ಸರ್, ನನ್ನ ಕೆಳಗಡೆ ಆಲ್ರೆಡಿ 7-8 ಜನ ಬಂದ್ಬಿಟ್ರು ಗೊತ್ತಾ, ನೋಡಿ ನಾನು ಹೆಂಗ್ ದುಡ್ದೆ ನೋಡಿ, ವಾ ವಾ ಸೂಪರ್, ನೋಡಿ ನೋಡಿ ನೋಡಿ. ದಿಸ್ ಇಸ್ ನಾಟ್ ಸಕ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ನಾಟ್ ಸಕ್ಸಸ್. ದಿಸ್ ಈಸ್ ದ ಬಿಗಿನಿಂಗ್. ಬಿಸ್ನೆಸ್ ಅನ್ನೋದು ಎಲ್ಲರಿಗೂ ಒಲಿಯಲ್ಲ. ಅದು ಯಾರು ಶ್ರದ್ಧೆ ಕೊಡ್ತಾರೆ, ಯಾರು ಸರಸ್ವತಿನ ಒಲಿಸ್ಕೊಂತಾರೆ, ಅವ್ರಿಗೆ ಒಲಿಯುತ್ತೆ ಬಿಸ್ನೆಸ್. ಬಹಳ ಜನ ಫೋನ್ ಮಾಡ್ತಾರೆ, ಸರ್ ನಾನು ಒಂದು MLM ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀನಿ ಸರ್, ನನಗೆ 3 ತಿಂಗಳಾಗಿದೆ MLM ಕಂಪ್ನಿಗೆ ಜಾಯ್ನ್ ಆಗಿ, ನನಗೆ 1 ರೂಪಾಯಿನೂ ದುಡ್ಡು ಬರ್ತಾ ಇಲ್ಲ. ಎಷ್ಟು ಸಿಲ್ಲಿ ಪ್ರಶ್ನೆ ಅಲ್ಲ ಇದು? ಎಷ್ಟು ಸಿಲ್ಲಿ ಯೋಚನೆ ಮಾಡ್ತಾರಲ್ಲ. ಸರ್ ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಬಿಸ್ನೆಸ್, 1 ರೂಪಾಯಿನೂ ದುಡ್ಡು ಬರ್ತಾ ಇಲ್ಲ ಸರ್, ಟೀಮ್ ಬಿದ್ದು ಹೋಗ್ತಾ ಇದೆ ಸರ್, ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಸರ್. 5 ವರ್ಷದಲ್ಲಿ ಏನ್ ಕಲ್ತಿದ್ಯಾ? ವಾಟ್ ಈಸ್ ಬಿಸ್ನೆಸ್? 5 ವರ್ಷದಲ್ಲಿ ಏನ್ ಬುಕ್ಸ್ ಓದಿದ್ಯಾ? ಇಲ್ಲ ಸರ್, ಬುಕ್ಸ್ ಓದಿಲ್ಲ ಸರ್. ಮತ್ತೆ ಹೆಂಗೆ ಉದ್ಧಾರ ಆಗ್ತೀಯ ನೀನು? ಹೆಂಗ್ ಡೆವಲಪ್ ಆಗ್ತೀಯ ನೀನು? ಯಾರು ನಿನ್ ಮೆಂಟರ್? ಯಾರು ಗುರು? ಯಾರು? ಇಲ್ಲ ಸರ್, ಅವಾಗ ಆ ಕಂಪ್ನಿಗೆ ಒಬ್ಬನಿದ್ದ ಸರ್, ಅವ್ನು ಬಿಟ್ಟೋದ ಸರ್. ಈಗ ಈ ಕಂಪ್ನಿಗೆ ಒಬ್ಬನಿದ್ದಾನೆ ಸರ್, ಅವನು ಬಿಟ್ಟೋದ ಸರ್. ಈಗ ಇಲ್ಲಿ ಬಂದಿನ ಸರ್, ಇವನು ಬಿಟ್ಟೋದ ಸರ್. ಇದು ಜೀವನನಾ ನಿಂದು? ಈ ಜೀವನಕ್ಕೆ, ಈ ದರಿದ್ರಕ್ಕೆ ದೇವ್ರು ನಿನಗೆ ಉದ್ಧಾರ ಮಾಡ್ಬೇಕಾ? ಯಾಕೆ ಉದ್ಧಾರ ಮಾಡ್ತಾನ ಅವನು? ನಿನ್ ಲೈಫಲ್ಲೇ ಒಂದು ಸಿಸ್ಟಮ್ ಇಲ್ಲ. ನಿನ್ ಲೈಫಲ್ಲೇ ಒಂದು ಸಿಸ್ಟಮ್ ಇಲ್ಲ. ಏನಿದೆ ನಿನ್ ಲೈಫಲ್ಲಿ ಅಂತಂದೇಳಿ ನಿನಗೆ ಲಕ್ಷ್ಮಿ ಒಲಿಬೇಕು? ಏನಿದೆ ನಿನ್ ಲೈಫಲ್ಲಿ ಅಂತ ಸಕ್ಸಸ್ ಒಲಿಬೇಕು? ಯಾರಿದ್ದಾರೆ ನಿನ್ ಲೈಫಲ್ಲಿ? ಇದು ಒಬ್ಬ ಮಧ್ಯಮ ವರ್ಗದವರು ಮೊದ್ಲು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ನೀವು ಅಲ್ಲೇ ಇರ್ತೀರಾ, ನೀವು ಯಾವತ್ತೂ ಉದ್ಧಾರ ಆಗಲ್ಲ. ನೀವು ಅಲ್ಲಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಬ್ಬ ಗಾಡ್ ಫಾದರ್, ಒಬ್ಬ ರೋಲ್ ಮಾಡೆಲ್, ಒಬ್ಬ ಗುರು, ಒಬ್ಬ ಮೆಂಟರ್ ಬೇಕೇ ಬೇಕು. ಆಗ ನಿಮಗೆ ಕಮಿಟ್ಮೆಂಟ್ ಬರುತ್ತೆ.
ಆಗ ನೀವು ಬೇಡ ಅಂದ್ರೂ ಕೆಲಸ ಮಾಡ್ತೀರಾ, ಆಗ ನೀವೆಲ್ಲರೂ ಸಕ್ಸಸ್ ಆಗ್ತೀರಾ, ಎಲ್ಲರೂ ಇದ್ರೊಳಗಡೆ ಬಂದವರು ಎಲ್ಲರೂ ಹಣ ಮಾಡ್ತಾರೆ. ಈಗ ಯಾಕೆ ಹಣ ಮಾಡ್ತಿಲ್ಲ ಅಂತಂದು ಹೇಳಿದ್ರೆ ಕಂಪನಿ ಸರಿ ಇಲ್ಲ, ಪ್ಲಾನ್ ಸರಿ ಇಲ್ಲ, ಪ್ರಾಡಕ್ಟ್ ಸರಿ ಇಲ್ಲ ಅಂತಂದಲ್ಲ ಸ್ನೇಹಿತರೆ, ನೀನ್ ಸರಿ ಇಲ್ಲ ಅಂತ. ನಿನಗ ಕಮಿಟ್ಮೆಂಟ್ ಬರ್ತಾ ಇಲ್ಲ. ಹೇಗ್ ಮಾಡ್ತೀರಾ ಮತ್ತೆ ಬಿಸ್ನೆಸ್? ನೀವು ಡಿಜೆ ಹಾಕಿ ಕುಣಿದು 4 ಡೈಲಾಗ್ಗಳು ಯೂಟ್ಯೂಬಲ್ಲಿ ನೋಡ್ಕೊಂಬಂದು ಹೊಡೆದು ಎಸ್ ಕಮಾನ್ ಐ ಕ್ಯಾನ್ ಡು ಮಾಡಿ ಮಾಡಿ ಕಮಾನ್ ಕಮಾನ್ ಮಾಡ್ತೀರಾ ಕಮಾನ್ ಅಂತ ಹೇಳ್ಬಿಟ್ರೆ ಉದ್ಧಾರ ಆಗ್ಬಿಡ್ತೀರಾ, ಸಕ್ಸಸ್ ಆಗ್ಬಿಡ್ತೀರಾ, ದುಡ್ಡು ಬಂದ್ಬಿಡುತ್ತಾ? ಎಲ್ಲಿಂದ ಬರುತ್ತೆ ದುಡ್ಡು? ಹೆಂಗ್ ಬರುತ್ತೆ? ಬರುತ್ತೆ ಎಷ್ಟು? 4 ದಿನ, 5 ದಿನ, 6 ತಿಂಗಳು, 7 ತಿಂಗಳು, ಆಮೇಲೆ EMI ಕಟ್ಟಕ್ಕೂ ಆಗಲ್ಲ. ಹಾಗೆ ಮಾಡಬೇಡಿ. ಒಂದು ಒಳ್ಳೆ ಕಂಪನಿ ಪ್ರಾಡಕ್ಟ್ ಬೇಸ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಒಬ್ಬ ಒಳ್ಳೆ ಆಕ್ಟಿವ್ ಲೀಡರ್ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಪ್ರಾಡಕ್ಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಪ್ಲಾನ್ ಅನ್ನ ಸ್ಟಡಿ ಮಾಡ್ಕೊಳ್ಳಿ. ಆ ಬಿಸ್ನೆಸ್ಗೆ ನೀವು ಬದ್ಧರಾಗಿ. ಓಕೆ ಸರ್, ನನಗೆ ಅಪ್ಲೈನೇ ಇಲ್ಲ, ನಾನಿದ್ದೀನಲ್ಲ ಸರ್, ನನಗೆ ಅಪ್ಲೈನ್ ಇದ್ದಾರೆ, ಪರವಾಗಿಲ್ಲ, ಅವರು ಇರ್ಲಿ ನಾನು ಇರ್ಲಿ, ಅವರಪ್ಪ ನಾನಮ್ಮ, ಅಥವಾ ನಾನಪ್ಪ ಅವರಮ್ಮ. ಹೌದಲ್ಲ? 2 ಕಣ್ಣು ಇದಾವಲ್ಲ ನಿಮಗೆ, 2 ಕೈ 2 ಕಾಲು ಇದಾವಲ್ಲ, ಹಾಗೆ ನಾನು ಇರ್ತೀನಿ, ಅವರು ಇರ್ಲಿ. ಸರ್ ಅವ್ರಿದಾರಲ್ಲ ನೀವು ಬೇಡ, ಓಕೆ ಅದನ್ನು ಕರೆಕ್ಟ್, ನಿಮ್ ಇಷ್ಟ. ಸರ್ ನೀವಿದಿರಲ್ಲ ಸರ್, ಅವ್ರು ಬೇಡ, ಬೇಡ ಬೇಡ ಬೇಡ, ಬೇಕಾದ್ರೆ ನನಗೆ ಬಿಡಿ, ನಿಮ್ಮ ಅಪ್ಲೈನಿಗೆ ಬಿಡಬೇಡಿ, ಅವ್ರ ಜೊತೆಗಿರಿ. ಒಳ್ಳೆ ಅಪ್ಲೈನ್, ಲೀಗಲ್ ಅಂಡ್ ಎಥಿಕಲ್ ಆಗಿರೋ ಅಪ್ಲೈನ್. ಆ ಅಪ್ಲೈನ್ ಪುಸ್ತಕ ಓದಬೇಕು. ಓಕೆ, ಆ ಅಪ್ಲೈನ್ಗೆ ಸಮಯದ ಪ್ರಜ್ಞೆ ಇರಬೇಕು. ಆ ಅಪ್ಲೈನ್ಗೆ ಸಿಸ್ಟಮ್ ಗೊತ್ತಿರಬೇಕು. ಆ ಅಪ್ಲೈನ್ಗೆ ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಗೊತ್ತಿರಬೇಕು. ಆ ಅಪ್ಲೈನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಹಾಗೂ ಕಂಪನಿ ಬಗ್ಗೆ ಡೆಪ್ತ್ ಆಗಿ ನಾಲೆಡ್ಜ್ ಇರಬೇಕು. ಆ ಅಪ್ಲೈನ್ ನಿಮಗೆ ಅವನ ಆವ ಭಾವ ನಡವಳಿಕೆ ಡ್ರೆಸ್ಸಿಂಗ್ ಗಿಸ್ಸಿಂಗ್ ಎಲ್ಲ ವಾವ್ ಸೂಪರ್ ಅಂತ ಅನ್ಸಿದ್ರೆ ಅವನಿಗೆ ನೀವು ಶರಣಾಗತರಾಗ್ರಿ. ಆ ವ್ಯಕ್ತಿ ನಿಮಗೆ ಎಲ್ಲಿಂದ ಬೇಕಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸರ್ ಅಂತಾರು ಇಲ್ಲ ಅಂದ್ರೆ ನಾನಿದ್ದೀನಿ, ನಾನು ನಿಮಗೆ ಎವ್ರಿ ಮಂಗಳವಾರ ಬರ್ತೀನಿ, ಹೇಳ್ಕೊಡ್ತೀನಿ, ಕ್ಲಾಸಸ್ ಅಟೆಂಡ್ ಆಗಿ ಯೂಟ್ಯೂಬಲ್ಲಿ ಹೋಗಿ MLM ಶರತ್ ಅಂತ ಹಾಕಿ ಎಲ್ಲ ಈ ಕ್ಲಾಸಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನೇನು ರೆಕಾರ್ಡ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಏನೋ ಅವಶ್ಯಕತೆ ಇಲ್ಲ. ಕ್ಲಾಸ್ ಹೇಗಿದೆ ಆಸ್ ಇಟ್ ಈಸ್ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಆ್ಯಪ್ ಕೂಡ ರೆಡಿ ಆಗ್ತಾ ಇದೆ, MLM ಶರತ್ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಕೂಡ ರೆಡಿ ಆಗ್ತಾ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಅಲ್ಲಿನೂ ವಿಡಿಯೋಸ್ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ MLM ಶರತ್ ಅಂತ ಹಾಕಿ ಬರ್ತೀನಿ, ಫೇಸ್ಬುಕ್ಕಲ್ಲಿ MLM ಶರತ್ ಅಂತ ಹಾಕಿ ಬರ್ತೀನಿ. ಎಲ್ಲ ವಿಡಿಯೋ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತೀನಿ. ಕುತ್ಕೊಳ್ಳಿ, 50 ಸಲ ನೋಡ್ಕೊಳ್ಳಿ, ಕಲೀರಿ, ಮುಂದೆ ಹೋಗಿ. ನೀವೇ ಒಬ್ಬ ರೋಲ್ ಮಾಡೆಲ್ ಆಗಿ ಬೆಳೀರಿ, ನೀವೇ ಒಬ್ಬ ಅಪ್ಲೈನ್ ಆಗಿ ಬೆಳೀರಿ. ಯಾರ ಮೇಲೂ ಹಂಗಿಲ್ದಂಗೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ದಂಗೆ ಇಂಡಿಪೆಂಡೆಂಟ್ ಆಗಿ ಬೆಳೀರಿ. ಯಾರು ಬೇಡ ಅಂತ? ನಿಮಗೆ ಎಲ್ಲ ದಾರಿಗಳು ಓಪನ್ ಮಾಡಿ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ಥ್ಯಾಂಕ್ ಯು. ಇದೊಂದು ಅದ್ಭುತವಾದಂಥ ವಿಷಯ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ವಿಷಯ ಇಷ್ಟ ಆಗಿದ್ರೆ ತಗೊಳ್ಳಿ, ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಬಿಡಿ. ಸೊ ಇದರ ಸಾರಾಂಶ ಏನು ಅಂತಂದು ಹೇಳಿದ್ರೆ, ದೇರ್ ಇಸ್ ನೋ ಕಮಿಟ್ಮೆಂಟ್, ದೇರ್ ಇಸ್ ನೋ ಬಿಸ್ನೆಸ್. ಓಕೆ, ನನ್ನ ಮಾತು ನನ್ನ ಡೌನ್ಲೈನ್ಸ್ ಕೇಳ್ತಿಲ್ಲ ಅಂತಂದು ಹೇಳಿದ್ರೆ ನೀನ್ ಸರಿ ಇಲ್ಲ ಅಂತ. ಓಕೆ, ನನ್ನ ಮಾತು ಪದೇ ಪದೇ ನನ್ನ ಡೌನ್ಲೈನ್ಸ್ ಕ್ರೆಡಿಟ್ ಕೇಳ್ತಿದ್ದಾರೆ ಅಂದ್ರೆ ನೀನ್ ಆ ರೀತಿ ಅವರಿಗೆ ಬೆಳೆಸಿದೀಯಾ ಅಂತ. ಓಕೆ, ನಿಮ್ಮ ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ, ನಾವು ನೀವು ಭೇಟಿ ಆದಂಗೆ ಆಗುತ್ತೆ.
ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.